ನಮಸ್ಕಾರ. ನಾನು ಅಲೆಮಾರಿ. ಅಲೆಮಾರಿ ಬುತ್ತಿಯಲ್ಲಿನ ಇವತ್ತಿನ ವಿಷಯ 2 ವಾರಗಳ ಹಿಂದೆ ದೊಡ್ಡದಾಗಿ ಸದ್ದು ಮಾಡಿದ್ದ ಅಮೆರಿಕದ ಲಾಸ್ ಏಂಜಲೀಸ್ ನಗರದಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿ. ಲಾಸ್ ಏಂಜಲೀಸ್ ಈ ಹೆಸರು ಕೇಳಿದ ತಕ್ಷಣ ನಮಗೆ ಪಟ್ಟನೆ ನೆನಪಾಗುವುದು ಹಾಲಿವುಡ್. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾ ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಈ ನಗರ ಇಂಗ್ಲಿಷ್ ಭಾಷೆಯ ಚಲನಚಿತ್ರ, ಸೀರಿಯಲ್ಗಳು ಹಾಗೂ ವೆಬ್ ಸೀರೀಸ್ಗಳನ್ನು ಉತ್ಪಾದಿಸುವ ಕೇಂದ್ರ ಸ್ಥಾನ. ಸಾಕಷ್ಟು ಹಣದ ಒಳಹರಿವು ಇರುವ ಕಾರಣದಿಂದಾಗಿ ಇಲ್ಲಿ ವಾಸಿಸುವ ಮಿಲಿಯನೇರ್ಗಳ ಸಂಖ್ಯೆಯೂ ದೊಡ್ಡದು. ಹಾಲಿವುಡ್ ಬಿಟ್ಟರೆ ಆಗಾಗ ಕಾಣಿಸಿಕೊಳ್ಳುವ ಕಾಡ್ಗಿಚ್ಚಿಗೂ ಈ ಊರು ಪ್ರಸಿದ್ಧವಾಗಿದೆ. ಜನವರಿ ತಿಂಗಳ ಮೊದಲ ವಾರದಲ್ಲಿ ಅಮೆರಿಕ ದೇಶ ಏಕಕಾಲದಲ್ಲಿ 2 ವೈರುಧ್ಯಗಳಿಗೆ ಸಾಕ್ಷಿಯಾಗಿತ್ತು. ಪೂರ್ವ ಕರಾವಳಿಯ ಭಾಗದಲ್ಲಿ ಹಿಮಪಾತವಾಗುತ್ತಿದ್ದರೆ, ಪಶ್ಚಿಮ ಕರಾವಳಿಯಲ್ಲಿರುವ ಈ ಲಾಸ್ ಏಂಜಲೀಸ್ ನಗರ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಭಸ್ಮವಾಗುತ್ತಿತ್ತು. ಈ ವಿಡಿಯೋ ಮಾಡುವ ಹೊತ್ತಿಗೆ ನಗರದ ಕೆಲವು ಭಾಗಗಳಲ್ಲಿನ ಬೆಂಕಿ ಇನ್ನೂ ಆರಿಲ್ಲವಾದರೂ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಎಂದು ವರದಿಯಾಗಿದೆ. ಒಂದು ಅಂದಾಜಿನ ಪ್ರಕಾರ ಈ ಬೆಂಕಿಯಿಂದ ಇದುವರೆಗೆ ಆದ ಒಟ್ಟು ನಷ್ಟ $250 ಬಿಲಿಯನ್, ಅಂದರೆ ಹತ್ತಿರ 22 ಲಕ್ಷ ಕೋಟಿ ರೂಪಾಯಿಗಳು. ಬೆಂಕಿಯ ಅವಘಡ ಹೇಗಾಯಿತು ಎನ್ನುವುದರ ಬಗ್ಗೆ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಹುಟ್ಟಿಕೊಂಡಿದ್ದರೂ ನಿಖರವಾದ ಕಾರಣ ಇನ್ನಷ್ಟೇ ತಿಳಿದು ಬರಬೇಕಿದೆ. ಆದರೆ ಬೆಂಕಿ ಹಬ್ಬುವುದಕ್ಕೆ ಕಾರಣ ಸ್ಯಾಂಟಾ ಆನಾ ಎನ್ನುವ ಬಿರುಗಾಳಿ ಎನ್ನುವುದು ಸ್ಪಷ್ಟವಾಗಿದೆ. ಭೌಗೋಳಿಕವಾಗಿ ನೋಡಿದರೆ ದಕ್ಷಿಣ ಕ್ಯಾಲಿಫೋರ್ನಿಯಾ ಭಾಗದ ಒಂದು ಕಡೆಯಲ್ಲಿ ಗ್ರೇಟ್ ಬೇಸಿನ್ ಮರುಭೂಮಿ ಇದ್ದರೆ, ಇನ್ನೊಂದು ಭಾಗದಲ್ಲಿ ಪೆಸಿಫಿಕ್ ಸಾಗರವಿದೆ. ಈ ಮರುಭೂಮಿ ಮತ್ತು ಸಾಗರಗಳ ತಾಪಮಾನದಲ್ಲಿ ವ್ಯತ್ಯಾಸ ಉಂಟಾದಾಗ ಗಾಳಿ ಕಡಿಮೆ ತಾಪಮಾನದ ಪ್ರದೇಶದಿಂದ ಹೆಚ್ಚು ತಾಪಮಾನದ ಪ್ರದೇಶದ ಕಡೆಗೆ ಜೋರಾಗಿ ಬೀಸಲಾರಂಭಿಸುತ್ತದೆ. ಕೆಲವೊಮ್ಮೆ ರಾತ್ರಿಯ ಹೊತ್ತು ಮರುಭೂಮಿಯ ತಾಪಮಾನದಲ್ಲಿ ವಿಪರೀತ ಕುಸಿತ ಉಂಟಾದರೆ ಸಾಗರದ ಕಡೆಗೆ ಬೀಸುವ ಗಾಳಿಯ ವೇಗ ಗಂಟೆಗೆ 100 ಕಿಲೋಮೀಟರನ್ನು ದಾಟುವುದು ಉಂಟು. ಹೀಗೆ ದೈತ್ಯನ ರೀತಿಯಲ್ಲಿ ಆರ್ಭಟಿಸುತ್ತಾ ಸಮುದ್ರದ ಕಡೆಗೆ ಬೀಸುವ ಗಾಳಿಗೆ ಕಾಡ್ಗಿಚ್ಚು, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಬೇರೆ ಯಾವ ಕಾರಣಕ್ಕಾದರೂ ಹೊತ್ತಿಕೊಂಡ ಕಿಡಿಯನ್ನು ಭಗ್ಗನೆ ಬೆಂಕಿಯನ್ನಾಗಿಸಿ ಊರಿಡೀ ಹರಡಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಹೀಗೆ ಹಬ್ಬುವ ಬೆಂಕಿಗೆ ದಹಿಸಲು ಒಳ್ಳೆಯ ಇಂಧನ ಸಿಕ್ಕರಂತೂ ಕಥೆ ಮುಗಿದ ಹಾಗೆಯೇ. ಹೌದು, ವರದಿಗಳ ಪ್ರಕಾರ ದಕ್ಷಿಣ ಕ್ಯಾಲಿಫೋರ್ನಿಯಾ ಭಾಗದಲ್ಲಿ ಕಳೆದ 2 ವರ್ಷಗಳ ಕಾಲ ಉತ್ತಮ ಮಳೆಯಾಗಿ ಕಾಡುಗಳಲ್ಲಿ ಮರಗಿಡಗಳು ಸಮೃದ್ಧವಾಗಿ ಬೆಳೆದಿದ್ದವು. ಈ ವರ್ಷ ಏಕಾಏಕಿ ಮಳೆಯ ಪ್ರಮಾಣ ಕುಸಿದು ಬಹುತೇಕ ಕಾಡು ಒಣಗಿ ಮೊನ್ನೆ ಹುಟ್ಟಿಕೊಂಡ ಬೆಂಕಿಗೆ ತನ್ನನ್ನು ಆಹುತಿ ಕೊಟ್ಟು ಬೆಂಕಿಯ ವ್ಯಾಪ್ತಿಯನ್ನು ಹಿಗ್ಗಿಸಿಬಿಟ್ಟಿತ್ತು. ಇನ್ನು ಬೆಂಕಿಯ ಬಗ್ಗೆ ಮಾತನಾಡುವಾಗ ಇಲ್ಲಿನ ಮನೆಗಳ ವಿನ್ಯಾಸದ ಬಗ್ಗೆಯೂ ಗಮನ ಹರಿಸಬೇಕು. ಚಳಿಗಾಲದಲ್ಲಿ ಮೈನಸ್ ತಾಪಮಾನ, ಬೇಸಿಗೆಯಲ್ಲಿ ವಿಪರೀತ ಸೆಕೆ ಇರುವ ಈ ದೇಶದಲ್ಲಿ ತಾಪಮಾನ ವೈಪರೀತ್ಯಗಳನ್ನು ಎದುರಿಸುವ ಸಲುವಾಗಿ ಮರದ ಮನೆಗಳನ್ನು ಕಟ್ಟಿರುತ್ತಾರೆ. ಮನೆ ಹಳೆಯದಾದಷ್ಟು ಅಡುಗೆ ಮನೆಯಲ್ಲಿ ಹುಟ್ಟುವ ಸಣ್ಣ ಕಿಡಿಯನ್ನೂ ಸಹ ದೊಡ್ಡದಾಗಿಸುವ ಉರುವಲಿನಂತೆ ಕೆಲಸ ಮಾಡುತ್ತದೆ. ಹಾಗಿರುವಾಗ ಈಗಾಗಲೇ ಕಾಡಿನ ಒಣಮರ ತರಗೆಲೆಗಳನ್ನೆಲ್ಲ ಆಪೋಷಣಗೈದು ಆರ್ಭಟಿಸುತ್ತಾ ನಾಡಿನ ಕಡೆಗೆ ಬಂದ ಬೆಂಕಿ ಈ ಮನೆಗಳನ್ನು ಬಿಟ್ಟೀತೆ. ಒಂದು ಮನೆಗೆ ಹಿಡಿಯುವುದೇ ತಡ, ಕ್ಷಣಾರ್ಧದಲ್ಲಿ ಇಡೀ ವಠಾರವನ್ನೇ ಆಪೋಷಣ ಮಾಡಿಬಿಡುತ್ತದೆ. ಬೆಂಕಿಯನ್ನು ನಂದಿಸುವ ಆಧುನಿಕ ವ್ಯವಸ್ಥೆಗಳು, ಸುಸಜ್ಜಿತ ಅಗ್ನಿಶಾಮಕ ದಳಗಳು ಇದ್ದಾಗಲೂ ಊರಿಗೆ ಊರೇ ಸುಟ್ಟು ಹೋಗಿದೆ ಎಂದಾದರೆ ಪ್ರಕೃತಿಯ ಮುಂದೆ ಮನುಷ್ಯ ಎಷ್ಟು ಕುಬ್ಜ ಎನ್ನುವ ಅರಿವಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.